ಹಲೋ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಟಾಪಿಕ್ ಬಂದು ನೀವು ತಮ್ಮನೇಲಿ ನೋಡಿದ ಪ್ರಕಾರ ಏರ್ ಫಿಲ್ಟರು ನಮಗೆ ಲಂಗ್ಸು ನೋಸು ಹೆಂಗೆ ಇಂಪಾರ್ಟೆಂಟು, ಗಾಡಿಗೆ ಹಂಗೆ ಇಂಟ್ಯಾಕು ಏರ್ ಫಿಲ್ಟರು ಹಂಗೆ ಇಂಪಾರ್ಟೆಂಟು. ಸೊ ಇವತ್ತು ನಮ್ಮ ಹತ್ರ ಇರೋ ಪ್ರಾಡಕ್ಟ್ ಬಂದು ಎಂಗೇಜ್ ಅವ್ರದ್ದು 390 ಪರ್ಫಾರ್ಮೆನ್ಸ್ ಏರ್ ಫಿಲ್ಟರು. ಸೊ ಏನು ಮಾಮೂಲಿ ಏರ್ ಫಿಲ್ಟರ್ಗಿಂತ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಫಸ್ಟು ಮಾಮೂಲಿ ಏರ್ ಫಿಲ್ಟರ್ಸ್ ಬಂದು ಏನಾಗಿರುತ್ತೆ, ಪೇಪರಲ್ಲಿ ಮಾಡಿರ್ತಾರೆ. ಸೊ ದೇ ಆರ್ ಮೆಂಟ್ ಟು ಯೂಸ್ಡ್ ಓನ್ಲಿ ಫಾರ್ 4,000 to 5,000 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್. ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸಿಗೆ ಅಷ್ಟೇ ಯೂಸ್ ಮಾಡೋದಕ್ಕಾಗೋದು. ಇದೆಲ್ಲ ಬಂದು ಏನಾಗಿರುತ್ತೆ, ಕಾಟನ್ ಗೇಜಲ್ಲಿ ಮಾಡಿರ್ತಾರೆ. ಸೊ ಇದ್ರದ್ದು ಲೈಫು ತುಂಬ ಚೆನ್ನಾಗಿ ಬರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಒಂದು 4,000-5,000 ಇನ್ವೆಸ್ಟ್ ಮಾಡಿದ್ರೆ ನೀವು ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ನಿಗೆ ಗಾಡಿ ಇಟ್ಕೊಳ್ಳೋ ತನಕ ಎಲ್ಲ ಯೂಸ್ ಮಾಡೋದು ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಪ್ರಾಕ್ಸ್ 20,000-25,000 ಕಿಲೋಮೀಟರ್ಸ್ ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಬರೋದಿಲ್ಲ. ಅದ್ರ ಮೇಲೆ ಬಂತು ಅಂದ್ರೂ ಈ ಏರ್ ಫಿಲ್ಟರ್ಸ್ಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ರೀಜನರೇಟಿವ್ ಕಿಟ್ ಅಂತ ಕೊಡ್ತಾನೆ. ಅದು ಏನಂತ ಅಂದರೆ ಫಿಲ್ಟ್ರಿಗೆ ಫಿಲ್ಟ್ರ್ ಆಯಿಲ್ಲು, ಆಮೇಲೆ ಫಿಲ್ಟ್ರ್ ಆಯಿಲ್ ಜೊತೆಗೆ ಒಂದು ಫಿಲ್ಟರ್ ವಾಷರ್ ಕೊಟ್ಟಿರ್ತಾನೆ, ಸಮಥಿಂಗ್ ಲೈಕ್ ವಾಷರ್ ಲಿಕ್ವಿಡ್. ಸೊ ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ವಾಪಸ್ಸು ಆಯಿಲ್ ಹಾಕ್ಬಿಟ್ಟು ಮತ್ತೆ ಯೂಸ್ ಮಾಡ್ತಾ ಇರ್ಬೋದು. ಅದೇ ಸೇಮ್ ಫಿಲ್ಟ್ರನ್ನೇ, ಮತ್ತೆ ಫಿಲ್ಟ್ರ್ ಚೇಂಜ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ಆಮೇಲೆ ಇದರದ್ದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಇದರಲ್ಲಿ ನಾವು ಹಾಕ್ಸಿದ್ಮೇಲೆ ಒಂದು 0.5 ಆರ್ ಮೇ ಬಿ 1 BHP ಆಫ್ ಹಾರ್ಸ್ ಪವರ್ ಇನ್ಕ್ರೀಸ್ ಆಗ್ಬೋದು. ಯಾಕಂದರೆ ಫ್ರೀ ಫ್ಲೋ ಆಗಿರುತ್ತೆ. ಕಾಟನ್ ಗೇಜ್ ಆಗಿರೋದ್ರಿಂದ ಕಂಪ್ಲೀಟು ಫ್ರೀ ಫ್ಲೋ ಆಗಿ ಇಂಟ್ಯಾಕ್ ತೊಗೋತಾ ಇರುತ್ತೆ. ಸೊ ಇಂಜಿನ್ ಕ್ಯಾನ್ ಬ್ರೀತ್ ಅ ಲಾಟ್ ಬೆಟರ್ ವಿತ್ ಯೂಸಿಂಗ್ ಆಲ್ ದಿಸ್ ಫಿಲ್ಟರ್ಸ್. ಸೊ ಇದರದ್ದು MRP ಬಂದು 4250. ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ಇಲ್ಲಿದೆ ನೋಡಿ. ಇದು ಫ್ಯಾಕ್ಟ್ರಿಯಿಂದ ಆಯಿಲ್ಡಾಗಿ ಬರುತ್ತೆ. ನಾವು ಮತ್ತೆ ಆಯಿಲ್ಡ್ ಮಾಡ್ಕೊಬೇಕು ಅಂದರೆ ರೀಜನರೇಟಿವ್ ಕಿಟ್ ಇದು ಬಂದು 700 rupees. ಎಂಗೇಜ್ ಪವರ್ ಪಾರ್ಟ್ಸ್ ಏರ್ ಫಿಲ್ಟರ್ ರೀಚಾರ್ಜ್ ಕಿಟ್. ಇದ್ರ ಮೇಲೆ ಸುಮಾರು ಫೀಚರ್ಸ್ ಇದೆ, ಹಂಗೆ ನೋಡ್ಕೊಂಬಿಡಿ, ಪಾಸ್ ಮಾಡ್ಕೊಂಡು ಓದ್ಕೊಂಬಿಡಿ. ಇದೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ಇದು ಮತ್ತು ಯಾವ್ಯಾವ ಗಾಡಿಗೆ ಫಿಟ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾನೆ, ಕಂಪ್ಲೀಟ್ ಡೀಟೇಲ್ಸ್. ಆಲ್ಮೋಸ್ಟ್ ಆಲ್ ಬರೀ KTMಸಿಗೆ ಫಿಟ್ ಆಗೋದಿದು, ಯಾಕಂದರೆ ಎಲ್ಲ ಒಂದೇ ಶೇಪ್ ಬರುತ್ತೆ. ಸೊ ಇದು ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾರೆ, KTM 390 ಅಡ್ವೆಂಚರ್ ಅಂತ. 390 ಕೆಳಗೆ ಒಂದು ಅಂಡರ್ಲೈನ್ ಹಾಕಿದ್ದಾರೆ ನೋಡಿ. ಓಕೆ, ಸೊ ಇವಾಗ ಇದ್ರದ್ದು ಎಕ್ಸ್ಟ್ರಾ ಸ್ಪೆಸಿಫಿಕೇಷನ್ಸ್ ಏನಿಲ್ಲ, ಬನ್ನಿ ಅನ್ಬಾಕ್ಸ್ ಮಾಡಿಬಿಡೋಣ. ಆಲ್ರೆಡಿ ನಾನು ಒಂದು ಸಲ ಮಾಡಿದ್ದೀನಿ, ಬಟ್ ಸ್ಟಿಲ್ದು ಒಂದು ಸಲ ತೋರಿಸ್ತೀನಿ ಬನ್ನಿ. ಬಾಕ್ಸ್ ಹಿಂಗಿರುತ್ತೆ, ಇದ್ರ ಮೇಲೆ ಇನ್ನೊಂದು ಪ್ಯಾಕೇಜಿಂಗ್ ಬರುತ್ತೆ, ತೆಗೆದುಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ಬಂದು ಡೀಟೇಲ್ಸ್ ಕೊಟ್ಟಿದ್ದಾನೆ ಏರ್ ಫಿಲ್ಟರ್ದು. ಡರ್ಟ್ ಪಾರ್ಟಿಕಲ್ಸು 4 ಕಾಟನ್. ಓಕೆ, ಡರ್ಟ್ ಪಾರ್ಟಿಕಲ್ಸ್ ಹಿಂಗೆ ಬರುತ್ತೆ. ಎಪಾಕ್ಸಿ ಕೋಟೆಡ್ ಅಲ್ಯೂಮಿನಿಯಂ ಮೆಶ್ ಇದೆ, ಸೆಕೆಂಡ್ ಲೇಯರು. ಥರ್ಡ್ ಲೇಯರ್ ಬಂದು ಕಾಟನ್ ಗೇಜ್ ಲೇಯರ್ ಇದೆ. ಅದಾದಮೇಲೆ ಕ್ಲೀನ್ ಏರ್ ಇಂಟೇಕ್ ಆಗುತ್ತೆ. ಆಮೇಲೆ ಮಿಕ್ಕಿದ ಡೀಟೇಲ್ಸ್ ಕೊಟ್ಟಿದ್ದಾನೆ, ಏನೇನು ಲೇಯರ್ ಇದೆ, ಏರ್ ಫ್ಲೋ ಪ್ರೋಸೆಸ್ ಅಂತ. ಬಾಕ್ಸಲ್ಲಿ ಏನಿದೆ ನೋಡೋಣ. ಕೀ ಚೈನ್ ಇದೆ, ಒಂದು ಸ್ಟಿಕ್ಕರ್ ಇದೆ, ಎಂಗೇಜ್. ಇದೆಲ್ಲಾದರೂ ಅಂಟಿಸೋಣ ಆಮೇಲೆ. ನೆಕ್ಸ್ಟ್ ಲೆಟ್ಸ್ ಗೆಟ್ ಟು ಏರ್ ಫಿಲ್ಟರ್. ಇವಾಗ ಸೀದಾ ಸೊ ಹಿಂಗಿದೆ ನೋಡಿ ಏರ್ ಫಿಲ್ಟರ್. ಇಟ್ಸ್ ಕ್ವೈಟ್ ಎಫ್ಟಿ. ಒಂದು 400 grams ಬರ್ಬೋದು, 300-400 grams. ಲೆಟ್ಸ್ ಓಪನ್ ದಿಸ್ ಅಪ್. ಎಸ್, this is quite cool. ನೋಡಿ ಕಾಣಿಸ್ತಿದೆ ಕಡೆಯಿಂದ ಆ ಕಡೆ, ಸೂಪರ್ ಅಲ್ಲ. ಸೊ ಬನ್ನಿ, ಫಿಲ್ಟರ್ ಆಯಿತು. ಫಿಲ್ಟರ್ನ ಸೈಡಿಗೆ ಇಟ್ಬಿಡೋಣ. ರೀಜನರೇಟಿವ್ ಕಿಟ್ ಅದು ಅನ್ಬಾಕ್ಸ್ ಮಾಡಿಬಿಡೋಣ. ಅದನ್ನು ಏನಕ್ಕೆ ವೆಯ್ಟ್ ಮಾಡೋದು ಅಲ್ವಾ. Don't expect a clean unbox video, I'm not an unbox reviewer.
I'm just a biker guy who is enthusiastic and expected. Already leak ಆಗ್ಬಿಟ್ಟಿದೆ ಅಲ್ಲ. I'm just a biker guy who is excited to do all these things ಅಷ್ಟೇ. ಲೈಟಾಗಿ ಲೀಕ್ ಆಗ್ತಿದೆ ಅನಿಸುತ್ತೆ ಏನೋ ಪಾರ್ಟು. ನೋಡಿ ಇದು ಆಯಿಲ್, ಇದು ಗಬ್ಬಾಸನೆ ಹೊಡಿತಿದೆ. ಏರ್ ಫಿಲ್ಟರ್ ರೀಚಾರ್ಜ್ ಆಯಿಲ್, QR ಕೋಡ್ ಕೊಟ್ಟಿದ್ದಾನೆ, ಡೀಟೇಲ್ಡ್ ಕ್ಲೀನಿಂಗ್ ಇನ್ಸ್ಟ್ರಕ್ಷನ್ಗೆ ಅಷ್ಟೇ, ನಥಿಂಗ್ ಎಲ್ಸ್ ಆನ್ ದಿಸ್. ಏರ್ ಫಿಲ್ಟರ್ ವಾಷಿಂಗ್ ಲಿಕ್ವಿಡ್, ಇದು ವಾಷರು ಇದೇ ಲೀಕ್ ಆಗಿರೋದು. ಎಮ್ ಕೆ ಎಲ್ಲ ಲೀಕ್ ಆಗಿಬಿಟ್ಟಿದೆ, ಇದರಲ್ಲೂ ಅಷ್ಟೇ, ನಥಿಂಗ್ ಎಲ್ಸ್. ಸೊ ಇದನ್ನು ಸೈಡಿಗೆ ಇಟ್ಬಿಟ್ಟು ಲೆಟ್ಸ್ ಗೆಟ್ ಟು ಫಿಟ್ಟಿಂಗ್ ಪಾರ್ಟ್. ಇಲ್ಲಿರುತ್ತೆ ನಮ್ಮದು ಫಿಲ್ಟ್ರು ಗಾಡಿದು, ತೆಗೆದ್ಬಿಟ್ಟು ನಾವೇ ಚೇಂಜ್ ಮಾಡ್ಕೊಬೋದು. ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಈಸಿ. ಫಸ್ಟ್ ಹಿಂದೆ ಸೀಟ್ ತೆಗೆದು ಸೈಡಿಗೆ ಇಟ್ಬಿಟ್ಟು ಮುಂದೆ ಸೀಟ್ ತೆಗೆದು ಅದನ್ನು ಸೈಡಿಗೆ ಇಟ್ಬಿಡೋಣ. ಬನ್ನಿಲಿ ಏನೇನೋ ಇದೆ ಎಲ್ಲ ಒಂದು ಸಲ ತೋರಿಸ್ಬಿಡ್ತೀನಿ ನನ್ನ ಗಾಡೀಲಿ ಏನೇನಿದೆ ಅಂತ. ಇದು ನಂಬರ್ ಪ್ಲೇಟ್ ಹೋಲ್ಡ್ರ್ ಬಿಡಿ. ನೋಡಿ ಫ್ಲ್ಯಾಶ್ ಎಕ್ಸ್ ಇದೆ, ರೇಸ್ ಡೈನಾಮಿಕ್ಸ್ದು ಇದೆ ಫಸ್ಟ್ ಹಾಕ್ಸಿದ್ದು ನಾನು. ಅದಾದಮೇಲೆ ಫ್ಯೂಯಲ್ ಎಕ್ಸ್ ಪ್ರೋದು ಚೇಂಬರ್ ಇದೆ. ಐ ಡೋಂಟ್ ನೋ ವಾಟ್ ದೇ ಕಾಲ್ ದಿಸ್, ಮೇ ಬಿ ಚೇಂಬರ್ ಆರ್ ಸಮಥಿಂಗ್. ಫ್ಯೂಸ್ ಬಾಕ್ಸ್ ಇದೆ, ಫ್ಯೂಸ್ ಬಾಕ್ಸಲ್ಲಿ ಆ್ಯಕ್ಚುಲಿ 2 ಫ್ಯೂಸ್ ಮಿಸ್ಸಿಂಗ್ ಇದೆ, 2 ಅಲ್ಲ 3 ಫ್ಯೂಸ್ ಮಿಸ್ಸಿಂಗ್ ಇದೆ. Let's open the bolts one by one. So I have a tool which is from DMart basically, which comes in handy every time I go to ride actually. This is so handy tool. ಸ್ವಲ್ಪ ಟೈಟ್ ಮಾಡಿಬಿಟ್ಟು ಲೂಸ್ ಮಾಡಿ ಯಾವತ್ತು, so that it will come easier. ನಾನು ಯಾವತ್ತು ಏರ್ ಫಿಲ್ಟರ್ನ ಚೇಂಜ್ ಮಾಡಿಲ್ಲ, ಇವತ್ತೇ ಫಸ್ಟ್ ಚೇಂಜ್ ಮಾಡ್ತಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವಾಗಲೂ ಸರ್ವಿಸಿಗೆ ಬಿಟ್ಟಾಗ ಮಾಮೂಲಿ ಅವರು ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಎಲ್ಲ ಅವರು ರೆಗ್ಯುಲರಾಗಿ ಚೇಂಜ್ ಮಾಡ್ತಾರಲ್ಲ, ಸೊ ಅವಾಗೆ ಬಿಟ್ಬಿಡ್ತಿದ್ದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಓಪನಿಂಗ್ ದಿಸ್ ಚೇಂಬರ್ ಆ್ಯಕ್ಚುಲಿ. ಪೇಪರ್ ಫಿಲ್ಟರ್ ನಿಮ್ಮದು ಸ್ಟಾಕ್ ಹೆಂಗಿರುತ್ತೆ ತೋರಿಸ್ತೀನಿ, ತೆಗೆದ್ಬಿಟ್ಟು ಫಸ್ಟ್ ತೆಗೆದು ಲೆಟ್ ಮಿ ಓಪನ್ ದಿಸ್ ಶೀಟ್. ಓ ನೋ, ಓಕೆ, ಬೋಲ್ಟ್ಸ್ ಎಲ್ಲ ಆಫ್ ಆಗಿದೆ. ಲೆಟ್ ಮಿ ಜಸ್ಟ್ ಪುಲ್ ದ ಚೇಂಬರ್ ಆಫ್. ನೋಡಿ ಹಿಂಗಿರುತ್ತೆ ಏರ್ ಫಿಲ್ಟರ್ ಪೇಪರ್ದು, ಗ್ರೀನ್ ಕಲರ್ ಇದೆ. KTMದು ಓಪನ್ ಮಾಡೋಣ ಬನ್ನಿ. ಇವೆರಡು ಕ್ಲಿಪ್ ಇದೆ, ಸೊ ಐ ಜಸ್ಟ್ ಹ್ಯಾವ್ ಟು ಪ್ರೆಸ್ ದೋಸ್, ರಿಮೂವ್ ಇಟ್ ಆಫ್. ಎಷ್ಟು ಧೂಳಿದೆ ನೋಡಿ, ಹಾಕ್, ಸೊ ಡರ್ಟಿ ಮ್ಯಾನ್, ಹಾಕ್. ಒಳಗಡೆ ಬನ್ನಿ, ಒಳಗಡೆನೂ ಅಷ್ಟೇ ಫಿಲ್ಟರ್ ಹಾಕಿದ್ರೂ ತುಂಬ ಧೂಳೋಗಿದೆ. ನೋಡಿ ಎಷ್ಟು ಧೂಳೋಗಿದೆ. ಒಂದು ಸಲ ಒರೆಸ್ಕೊಂಡ್ಬಿಡೋಣ ಆ್ಯಕ್ಚುಲಿ. ಅದನ್ನು ಕೈ ಹಾಕಿ ಮೈಕ್ರೋಫೈಬರ್ ಕ್ಲಾತಲ್ಲೇ ಒರೆಸ್ರಪ್ಪ, ಬೇರೆ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಗಾಡಿಯಲ್ಲಿ. ಐ ಸಜೆಸ್ಟ್ ಓನ್ಲಿ ಮೈಕ್ರೋಫೈಬರ್ ಕ್ಲಾತ್ಸ್. ಜಾಸ್ತಿ ಧೂಳು ಎಬ್ಬರಿಸ್ಬೇಡಿ ಆ್ಯಕ್ಚುಲಿ. ಇಲ್ಲಿಂದ ಡೈರೆಕ್ಟ್ ಇಂಜಿನ್ ಇಂಟ್ಯಾಕ್ ಇರುತ್ತೆ. ಇಲ್ಲೊಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ರಿಂಗ್ ಇದೆಯಲ್ಲ, ಈ ರಿಂಗ್ ಒಳಗೆ ಏರ್ ಇಂಟ್ಯಾಕ್ ಆಗೋದು ಮೈನು. ಸೊ ಇದನ್ನು ಕಂಪೇರ್ ಮಾಡಿದ್ರೆ ಹೆಂಗಿದೆ ನೋಡಿ, ಎರಡು ಅಜಗಜ ಅಂತಾರ. ಶಿಟ್ ಮ್ಯಾನ್, ಶಿಟ್, ಟೋಟಲಿ ಡಿಫ್ರೆಂಟ್. ಕಮ್ ಕ್ಲೋಸರ್. ನೋಡಿ ಇಲ್ಲಿ ಅಲ್ಯೂಮಿನಿಯಂ ಮೆಶ್ ಇದೆ, ಇಲ್ಲೇನೂ ಇಲ್ಲ. ಇಟ್ಸ್ ಜಸ್ಟ್ ಥಿನ್ ಪೇಪರ್. ಹಿಂಗಂದರೆ ಪೇಪರ್ ಕೈಗೆ ಬರ್ತಾಯಿದೆ ನೋಡಿ. ಫಸ್ಟ್ ಒಳಗಡೆ ಈ ಥರ ಹಾಕಬೇಕು. ಇಲ್ಲಿ 2 ತೂತ ಇದೆ ನೋಡಿ, ಇಲ್ಲಿ 2 ತೂತ ಇದೆ.
ಇಲ್ಲೊಂದು ತೂತ ಕಾಣಿಸ್ತಿದೆ. ಇಲ್ಲೊಂದು ಚೇಂಬರ್ ಇದೆ. ಇದಕ್ಕೆ ಇವೆರಡು ಚೇಂಬರ್ ಕೂತ್ಕೊಳ್ಳುತ್ತೆ. ಹೋಗಿ ಕೂರ್ಸೋಣ. ಸೊ ಓಹ್ ನೋ, ಐ ಡೋಂಟ್ ಥಿಂಕ್ ಸೊ. ಥರನೇ ಫಿಟ್ ಆಗೋದು. ಸೊ ಲೆಟ್ಸ್ ಪುಷ್ ಇಟ್. ಲಾಕ್ ಆಯಿತು. ಎಸ್, ಇಟ್ಸ್ ಇನ್ ಪ್ಲೇಸ್. ಇದನ್ನು ಫಿಟ್ ಮಾಡಿ ಸೌಂಡ್ ಚೆಕ್ ಮಾಡೋಣ ಬನ್ನಿ. ಸೊ ಫ್ಯೂಯಲ್ ಎಕ್ಸ್ನ ನಾನು 7th ಮೋಡಲ್ಲಿ ಇಟ್ಟಿದ್ದೀನಿ. ಇಟ್ ಈಸ್ ಲೈಕ್ 7th ಮೋಡ್ ಬಂದು ಸ್ಪೆಸಿಫಿಕ್ಕಾಗಿ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟಿಗೆ ತೋರಿಸೋದು ಕೊಡೋ ಮೋಡು 7th. 3rd ಮೋಡ್ ಬಂದು ಇದರಲ್ಲಿ 3rd ಮೋಡ್ ಬಂದು ಸ್ಟಾಕ್ ಎಕ್ಸಾಸ್ಟಿಗೆ ಕೊಟ್ಟಿರ್ತಾರೆ. ರೆಡಿ, 3, 2, 1 ಗೋ. That sounds fucking crazy. ಒಂಚೂರು ಬೇಸ್ ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ಐ ಕ್ಯಾನ್ ಫೀಲ್ ಇಟ್ ಆಲ್ರೆಡಿ. ಎಕ್ಸಾಸ್ಟ್ ಒಂದು ಸಲ ಸೌಂಡ್ ಕೇಳಿಸ್ಬಿಡ್ತೀನಿ ನಿಮಗೂ ನೋಡಿ. ಓಕೆ, ದಟ್ಸ್ ದ ಎಕ್ಸಾಸ್ಟ್ ಪಾರ್ಟ್. ಸೊ ಓಡಿಸ್ಬೇಕಾದ್ರೆ ಏನು ಚೇಂಜಸ್, ಏನು ಡಿಫ್ರೆನ್ಸ್ ಬರ್ತಾ ಇದೆ ನನಗೆ ರೈಡಿಂಗಲ್ಲಿ ಅನ್ನೋದನ್ನ ನಾನು ಓಡಿಸ್ಬೇಕಾದ್ರೆ ನಿಮಗೆ ಹೇಳ್ತೀನಿ. ಸೊ ಲೆಟ್ಸ್ ಮೀಟ್ ಯು ಆನ್ ದ ರೋಡ್.